ಬೇಕಾಗುತ್ತೆ. ಅಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿದ್ದವು. ಅವುಗಳ ಬದಲಿಗೆ ಈತ ತಾಮ್ರ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನು ಚಲಾವಣೆಗೆ ತರೋಕೆ ಪ್ರಯತ್ನಿಸ್ತಾನೆ. ಜನ ಒಪ್ಪಲ್ಲ. ಹಾಗೆಯೇ ಕಾಗದದ ನೋಟುಗಳನ್ನು ಈತ ಚಲಾವಣೆಗೆ ತರ್ತಾನಂತೆ. ಯಾಕೆಂದರೆ ಚೀನಾ ದೇಶದಲ್ಲಿ ಯುವಾನ್ ವಂಶಸ್ಥನಾದ ಕುಬ್ಲೈ ಖಾನ್ ಅಂತ ಏನಿದ್ದಾನೆ, ನಾಣ್ಯಗಳನ್ನು ರೂಪಾಯಿಯನ್ನು ಅವನು ಚಲಾವಣೆಗೆ ತಂದಿರ್ತಾನೆ. ಅವನನ್ನು ನೋಡಿ ಅವನನ್ನು ಅನುಕರಿಸೋಕೆ ಪ್ರಯತ್ನ ಪಡ್ತಾರೆ. ಆದರೆ ವ್ಯಾಪಾರಿಗಳು ಒಪ್ಪೋಲ್ಲ. ಕೊನೆಗೆ ತೊಗಲಕ್ಕೆ ಒಪ್ಕೋತಾನೆ ಹಿಂದಕ್ಕೆ ತಗೊಳ್ಳೋಕ್ಕೆ. ಕಾರಣ ಏನು ಅಂದರೆ ಅನೇಕ ನಕಲಿ ನೋಟುಗಳು ಬರಲಿಕ್ಕೆ ಶುರುವಾಗುತ್ತಂತೆ. ತಾಮ್ರ ಮತ್ತು ಹಿತ್ತಾಳೆ ಬಹಳ ಸುಲಭವಾದದ್ದು. ಅದನ್ನು ನಕಲಿ ಟಂಕಸಾಲೆ ಹಾಗೆಯೇ ನಕಲಿ ನೋಟುಗಳ ಮುದ್ರಣ ಇವೆಲ್ಲ ಹೆಚ್ಚಾದ ಕಾರಣ ಅನಿವಾರ್ಯವಾಗಿ ತುಘಲಕ್ ಈ ಒಂದು ಪೇಪರ್ ಅಥವಾ ಕಾಗದದ ನಾಣ್ಯಗಳನ್ನು ವಾಪಸ್ ತಗೋತಾನೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರಲ್ಲಿ ಕಾಗದದ ನೋಟುಗಳನ್ನು ಚಲಾವಣೆಗೆ ತರುತ್ತೆ. ಆದರೆ ಅಧಿಕೃತವಾಗಿ ನಾವು ಬಳಸೋಕೆ ಶುರು ಮಾಡಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1938ರಲ್ಲಿ